ನಿನ್ನೆ ಏನು ಜನತಾ ದಳದವರು ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಅದರಲ್ಲಿ ಜನತಾ ಪಕ್ಷದ ವಕ್ತಾರ ಅಂತ ನರಸಿಂಹಮೂರ್ತಿ ಅವರು ನಿನ್ನೆ ನಮ್ಮ ಸಾಹೇಬ್ರ ಬಗ್ಗೆ ಅದ್ಮೀರಿ ಮಾತಾಡಿದ್ದಾರೆ. ಅವ್ರು ಬಂದ ದಾರಿ, ಅವ್ರ ಊರಿನಲ್ಲಿ ಗಲಾಟೆ ಮಾಡಿ ಊರ್ ಬಿಟ್ಟು ಬೆಂಗಳೂರಿಗೆ ಹೊರಿಸಿದ್ರು ಜನ. ಕನ್ನಡ ಪರ ಸಂಘಟನೆ ಹೆಸರು ಹೇಳ್ಕೊಂಡು, ಕಸ್ತೂರಿ ವ್ಯಕ್ತಿ ಹೆಸರು ಹೇಳ್ಕೊಂಡು, ಅವ್ರು ಅಲ್ಲಿ ಇಲ್ಲಿ ರೋಕಲ್ ಮಾಡ್ಕೊಂಡು ತಿರ್ಕೊಂಡು ನಮ್ಮ ಸಾಹೇಬ್ರ ಬಗ್ಗೆ ಮಾತಾಡ್ಬಿಟ್ರೆ ದೊಡ್ಡ ಲೀಡ್ರು ಅಂತ ತಿಳ್ಕೊಂಡಿದ್ರೆ ಅದು ಅವ್ರ ಭ್ರಮೆ. ನಮ್ ಸಾಹೇಬ್ರು ದುಡ್ಡು ಮಾಡ್ಬಿಟ್ಟವ್ರೆ, ಆಸ್ತಿ ಮಾಡ್ಬಿಟ್ಟವ್ರೆ ಅಂತ ಹೇಳ್ತಾರೆ. ಕುಮಾರಸ್ವಾಮಿ 4 ಗಂಟೆ ಬದನೆಕಾಯಿ ಚಿನ್ನದ ಬೆಳೀತಾ ಇದ್ರು. 200 ಕೋಟಿ ಖರ್ಚು ಮಾಡೋದು ಚನ್ನಪಟ್ಟಣದಲ್ಲಿ ಎಲ್ಲಿ ಬಂದ್ಬಿಡ್ತು. ನರಸಿಂಹಮೂರ್ತಿದು ಸಹ ಬೇಕಾದಷ್ಟು ಆಡಿಯೋ ವಿಡಿಯೋ ಫೋಟೋಸ್ಗಳೆಲ್ಲ ಐತೆ. ಸಂದರ್ಭ ಬಂದಾಗ ಬಿಡ್ಬೇಕಾಯ್ತದೆ. ಅವನು ನಮ್ ಸಾಹೇಬ್ರ ಬಗ್ಗೆ ಇನ್ನೊಂದ್ಸರಿ ಮಾತಾಡಿದ್ರೆ ಯಾವುದೇ ಹಳ್ಳಿಗೆ ಹೋದ್ರು ಸಹ ಅವ್ರನ್ನ ಬಿಡೋದಿಲ್ಲ. ಅಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರುಗಳು ಅವ್ರು ಅಟ್ಯಾಕ್ ಮಾಡ್ಬೇಕಾಯ್ತದೆ, ಧಿಕ್ಕಾರಕ್ಕೆ ಹೋಗ್ಬೇಕಾಯ್ತದೆ, ಈ ತರ ಮಾಡ್ಬೇಕಾಯ್ತದೆ. ಅವ್ರನ್ನ ಬಂದರೇನೆ ಅಡ್ಡಾರಿಗಳು. ಅಂತದ್ರಲ್ಲಿ ನಮ್ಮ ಸಾಹೇಬ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಅವ್ರಿಗಿಲ್ಲ. ನಿನ್ನೆ ಕುಮಾರಸ್ವಾಮಿ ಅವ್ರು ಪತ್ರವನ್ನ ಕೊಟ್ಟವ್ರೆ, ನಮ್ಮ ಸಾಹೇಬ್ರು ಸ್ಪೀಕರ್ಸ್ ಅವ್ರೆ, ಟೈಮ್ಗಳಿಗೆ ಕೊಡ್ರಿ ಅಂತ ಹೇಳವ್ರೆ. ನೀವು ಎಲ್ಲಿ ವೇದಿಕೆ ಆಗ್ತೀರ ಹಾಕ್ರಿ ಬರ್ತೀನಿ ಅಂತ ಹೇಳವ್ರೆ. ಇವ್ರು ಕೊಡ್ಬೇಕಪ್ಪ, ಕೊಡಕ್ಕೆ ಇವ್ರಿಗೆ ಶಕ್ತಿ ಇಲ್ಲ. ಇಲ್ಲಿ ಬಂದು ಮಾತಾಡ್ತಾರೆ. ಹಂಗಾಗಿ ನರಸಿಂಹಮೂರ್ತಿ ಅವರಿಗೆ ನಾನು ನಿಮ್ಮ ವೇದಿಕೆ ಮುಖಾಂತರ, ಪ್ರೆಸ್ ಮೀಟ್ ಮುಖಾಂತರ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇನ್ನೊಂದ್ಸರಿ ಏನಾದ್ರು ನಮ್ಮ ಸಾಹೇಬ್ರ ಬಗ್ಗೆ ಏನಾದ್ರು ಅವಹೇಳನಕಾರಿಯಾಗಿ ಮಾತಾಡಿದ್ರೆ ಮಾತ್ರ ಯಾವ ಹಳ್ಳಿಗೂ ಸಹ ಅವನ್ನ ಬಿಡೋದಿಲ್ಲ. ಎಲ್ಲಾ ಕಡೆನೂ ನಮ್ಮ ಪಕ್ಷದ ಮುಖಂಡರುಗಳು, ಕಾರ್ಯಕರ್ತರುಗಳು ಅವ್ರೆ, ನಾವೇ ಅವ್ರನ್ನ ಅಟ್ಯಾಕ್ ಮಾಡ್ಬೇಕಾಯ್ತಿದೆ. ಅದನ್ನ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಆಡಿಯೋನು ಇದೆ, ವಿಡಿಯೋನು ಇದೆ. ಬಿಡಕ್ಕೆ ಹೇಳ್ರಿ. ಏನು 2 ದಿವಸದಿಂದ ಬಿಡದಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವಿಚಾರವಾಗಿ, ಏನು ಅಕ್ವಿಜಿಷನ್ ವಿಚಾರವಾಗಿ ನಡೀತಾ ಇರ್ತಕ್ಕಂತ ವಿಚಾರವಾಗಿ ಅನೇಕ ಊಹಾಪೋಹಗಳನ್ನ ಹಬ್ಬಿಸ್ತಾ ಇರ್ತಕ್ಕಂತ ಏನು ಜೆಡಿಎಸ್ ಪಕ್ಷದ ಮುಖಂಡರಾಗಿರ್ಬೋದು ಮತ್ತೆ ಅವರ ನಾಯಕರಾಗಿರ್ಬೋದು. ನಾನು ನೇರವಾಗಿ ನಿಖಿಲ್ ಅವರಿಗೆ ಒಂದು ಕ್ವಶನ್ ಅನ್ನ ಕೇಳ್ತೀನಿ. 2006ರಲ್ಲಿ ಇಲ್ಲೇ ನಮ್ಮ ಪಕ್ಕ ಇರ್ತಕ್ಕಂತ ರಾಮನಗರ ಟೌನ್ ಇಂದ 1.5 ಕಿಲೋಮೀಟರ್ ಇರ್ತಕ್ಕಂತ ರಾಜೀವ್ ಗಾಂಧಿ ಯೂನಿವರ್ಸಿಟಿನ ಅಕ್ವೈರ್ ಮಾಡ್ತಾರೆ 2006ರಲ್ಲಿ. ಅವತ್ತು ಅವರು ಪರಿಹಾರವನ್ನ ಎಷ್ಟು ಕೊಟ್ರು ಅಂತ ಹೇಳಿ ಅವರ ನಿಖಿಲ್ ಅವ್ರ ತಂದೆನೇ ಕೇಳ್ಬೇಕಾಗ್ತದೆ. ಅವತ್ತು 20 ಲಕ್ಷ 30 ಲಕ್ಷಕ್ಕೆ ಜಮೀನನ್ನು ರೈತರು ಕೊಟ್ಟಿದ್ದಾರೆ. ಯಾಕೆ ಅವತ್ತು ರೈತರು ಇರ್ಲಿಲ್ವಾ? ನಿಖಿಲ್ ಅವ್ರೆ, ಅವತ್ತು ರೈತರು ನಿಮ್ ತಂದೆ ಕಾಣಿಸ್ಲಿಲ್ವಾ? ಇವತ್ತು ಟೌನ್ ವ್ಯಾಪ್ತಿಯಲ್ಲಿ ದೂರಾಂತದಲ್ಲಿ ಇರ್ತಕ್ಕಂಥ ಇವತ್ತು 3 ಕೋಟಿ 4 ಕೋಟಿ ಜಮೀನನ್ನ 2006ರಲ್ಲಿ ಅಕ್ವೈರ್ ಮಾಡಿದ್ರೆ ಆ ಪ್ರಾಜೆಕ್ಟ್ ಅನ್ನ ಕೂಡ ನೀವು ಕೈಗೆ ಎತ್ಕೊಳ್ಳೇ ಇಲ್ಲ. ಈಗ ನಮ್ಮ ಈಗಿನ ಸರ್ಕಾರ, ಮಾನ್ಯ ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಇವತ್ತು ರಾಜೀವ್ ಗಾಂಧಿ ಯೂನಿವರ್ಸಿಟಿ ನಡೀತಾ ಇದೆ. ಇವತ್ತು ಎಷ್ಟು ವರ್ಷ ಅದನ್ನ ಅಕ್ವೈರ್ ಮಾಡಿ ಅದನ್ನ ಏನೋ ಪರಿಹಾರ ಕೂಡ ಕೊಡದಂಗೆ ಇವತ್ತು ಅದನ್ನ ಅಭಿವೃದ್ಧಿನೇ ಮಾಡದಂಗೆ ನಿಲ್ಸಿದ್ರೆ ಇದು ನಿಮ್ ತಂದೆಯವ್ರನ್ನ ಕೇಳ್ಬೇಕಾದಂತ ಕ್ವಶನ್ ನೀವೇನೆ. ಅದೇ ರೀತಿ ಈಗ ನಾನು 100 ಎಕರೆ ಕೊಡಿ, 200 ಎಕರೆ ಕೊಡಿ, ನಾನು ಕಾರ್ಖಾನೆ ಮಾಡ್ತೀನಿ, ನಾನು ಇಂಡಸ್ಟ್ರಿ ತರ್ತೀನಿ ಅಂತ ಹೇಳಿ ಇವತ್ತು ಎಲ್ಲಾ ಕಡೆ ಹೇಳ್ತಾ ಇದ್ದಾರೆ. ಯಾಕೆ ಅವಾಗ ಅವ್ರ ರೈತರು ಇರಲ್ವಾ? ಆ ಕಾರ್ಖಾನೆ ಮಾಡಕ್ ಹೋದ ಸಂದರ್ಭದಲ್ಲಿ ಅವ್ರ ರೈತರಲ್ವಾ? ನಿಖಿಲ್ ಅವ್ರೆ, ನಿಮ್ ತಂದೆಯವ್ರಿಗೆ ಹೇಳಿ, ನಿಖಿಲ್ ಅವ್ರಿಗೆ ಕಾಣಿಸೋದಿಲ್ಲ ಅವಾಗ ರೈತರು? ಅವ್ರು ಮಾತ್ರ ರೈತರು ಅಲ್ಲ, ಬಿಡದಿಯವ್ರು ಮಾತ್ರ ರೈತರು. ನಾನು ಬಿಡದಿ ಭಾಗದಿಂದನೇ ಬಂದಿರ್ತಕ್ಕಂಥನು. ನಾನು ಕೂಡ 10 ವರ್ಷದಿಂದ 15 ವರ್ಷದಿಂದ 30 ಲಕ್ಷ 20 ಲಕ್ಷ ಜಮೀನ್ ಮಾರಿದ್ದೀವಿ. ಇವತ್ತು ಒಂದು ಅಭಿವೃದ್ಧಿ ವಿಚಾರದಲ್ಲಿ ಯಾರು ಕೂಡ ತಡೆ ಹಾಕ್ಬಾರ್ದು. ಅಭಿವೃದ್ಧಿ ವಿಷಯವಾಗಿ ಮಾತಾಡ್ಲಿ. ಇವತ್ತು ಈ ಜಿಲ್ಲೆನಲ್ಲಿ ಏನೇನಾಗಿದೆ, ಬೆಂಗಳೂರು ದಕ್ಷಿಣ ಜಿಲ್ಲೆ ಆದ್ಮೇಲೆ ಏನೇನು ಅಭಿವೃದ್ಧಿ ಆಗ್ತಾ ಇದೆ ಎಲ್ಲದನ್ನು ಕೂಡ ಮನಗಣ್ಬೇಕಾಗ್ತದೆ. ನಿಖಿಲ್ ಅವರು ಏನೋ ಬಾಯಿಗೆ ಬಂದಂಗೆ ಮಾತಾಡುವಂಥದ್ದನ್ನ ಅವಶ್ಯಕತೆ ಇಲ್ಲ. ನಿಮ್ಗೆ ಅಧಿಕಾರ ಕೊಟ್ಟಿದ್ರು, 25 ವರ್ಷ ನಿಮ್ ತಂದೆ ಮುಖ್ಯಮಂತ್ರಿ ಮಾಡಿದ್ರು, ನಿಮ್ ತಾತವ್ರು ಪ್ರಧಾನ ಮಂತ್ರಿ ಆಗಿದ್ರು ಇದೇ ಕ್ಷೇತ್ರದಿಂದ, ನಿಮ್ ತಾಯಿ MLA ಆಗಿದ್ರು. ಇವತ್ತು ಯಾರಿಗಾದ್ರು ಒಂದೇ ಒಂದು ಇಂಚು ಭೂಮಿನ ಗ್ರಾಂಟ್ ಮಾಡಿರೋದು ನಿಮ್ಮ ಹತ್ರ ಯಾವ್ದೋ ರೆಕಾರ್ಡ್ ಇದ್ರೆ, ದಾಖಲೆ ಇದ್ರೆ ತೋರಿಸಿ. ಒಬ್ಬ ರೈತಂಗೆ ಏನು ಭೂಮಿ ಉಳ್ತಾವನೆ ಸಾಗುವಳಿ ಮಾಡ್ತಾ ಇದ್ದಾನಲ್ಲ, ಆ ರೈತನಿಗೆ ಒಂದೇ ಒಂದು ಇಂಚು ಗ್ರಾಂಟ್ ಮಾಡಿದ್ರೆ ನೀವು ದಾಖಲಾತಿಗಳನ್ನ ತಂದು ತೋರಿಸಿ, ನಾವು ಅದಕ್ಕೆ ಬದ್ಧ ಇರ್ತೀವಿ. ಸುಮ್ನೆ ಏನೋ ಮಾತಾಡೋದು, ಬಾಯಿಗೆ ಬಂದಂಗೆ ಮಾತಾಡೋದು ಅವಶ್ಯಕತೆ ಇಲ್ಲ. ನಾವ್ ಹೇಳೋದಿಷ್ಟೇ. ಈಗ ನಿನ್ನೆ ಹೇಳಿದಾರೆ ನಾವು DK ಶಿವಕುಮಾರ್ ಬಂದ್ರೆ ಗೆರವಾಗ್ತೀವಿ ಅಂತ. ನಾವೇಳ ಕೈ ಬಳೆ ಕಟ್ಕೊಂಡು ಕೂತಿದೀವಾ? ಗೆರವ್ ಹಾಕೋ ಗಂಟೆ ನಾವೇ ಕೈಗಳು ಬೆಳೆ ಕಟ್ಕೊಂಡು ಕೂತಿಲ್ಲ. ನಾವು ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿ ಹಳ್ಳಿಲೂ ಕೂಡ ಇದ್ದಾರೆ, ಪ್ರತಿ ಗ್ರಾಮದಲ್ಲಿದ್ದಾರೆ, ಸಾವಿರಾರು ಜನ ಇದ್ದಾರೆ. ಸಾವಿರಾರು ಜನ ಇರೋದಕ್ಕೆ ಇವತ್ತು ಶಾಸಕರುಗಳು ಇರೋದು. ಈ 4 ತಾಲೂಕಲ್ಲಿ ಸಾವಿರಾರು ಜನ ಕಾರ್ಯಕರ್ತರು ಇರೋದಕ್ಕೆ 4 ಜನ ಶಾಸಕರು ಇರೋದು. ಇದನ್ನ ತಿಳ್ಕೋಬೇಕಾಯ್ತದೆ ನಿಖಿಲ್ ಅವರು. ದಯಮಾಡಿ ಇಂಥ ಊಹಾಪೋಹಗಳ ಮಾತುಗಳನ್ನ ಹೇಳೋದನ್ನ ಬಿಟ್ಟು ನೇರವಾಗಿ ಬನ್ನಿ, ಅಭಿವೃದ್ಧಿ ವಿಷಯವಾಗಿ ಬನ್ನಿ. ಏನಾದ್ರು ಅಭಿವೃದ್ಧಿ ವಿಷಯವಾಗಿ ಮಾತಾಡಿ ಇಂಥ ಅಭಿವೃದ್ಧಿ ಆಗ್ಬೇಕು ಅಂತ ಕೇಳಿ ಅದನ್ನ ಕೇಳ್ತಾ ಇಲ್ಲ ನೀವು. ನೋಡಿ ಸ್ವಾಮಿ ನಿಖಿಲ್ ಅವರೇ, ಡೆಲ್ಲಿಗೆ ಹೋಗಿ ಅವರು ಏನೋ ಮಾತಾಡ್ಕೊಂಡ್ಬಿಡ್ತಾರೆ ಹೈಕಮಾಂಡ್ ಅವರೇ, ನೀವು ಮಾತಾಡೋಂತ ಅವಶ್ಯಕತೆ ಇಲ್ಲ.
ನಿಮ್ದು ಕೂಡ ಕಾಂಗ್ರೆಸ್ ಪಾರ್ಟಿಯವರೇ ಮುಖ್ಯಮಂತ್ರಿ ಮಾಡೋದು, ನಿಮ್ಮ ಅಪ್ಪ ಅವ್ರನ್ನ ಬಿಜೆಪಿ ಅವರೇ ಮುಖ್ಯಮಂತ್ರಿ ಮಾಡೋದು. ಎರಡೂ ಪಾರ್ಟಿಯವರು ಮುಖ್ಯಮಂತ್ರಿ ಮಾಡಿದ್ದಾರೆ. ಪ್ರಧಾನಮಂತ್ರಿ ಅವ್ರನ್ನು ಕೂಡ ದೇವೇಗೌಡರು ಕೂಡ ಕಾಂಗ್ರೆಸ್ ಪಾರ್ಟಿಯವರೇ ಮಾಡಿರೋದು. ಯಾರು ಕೂಡ ಸ್ವಂತ ಬಲದಿಂದ ಯಾರು ಆಗೋದಿಲ್ಲ. ದಯಮಾಡಿ ಇಂಥ ವಿಚಾರಗಳನ್ನ ಮಾತಾಡ್ಬೇಕಾದ್ರೆ ಯಾರಿಗೇ ಆಗ್ಲಿ, ನಾವು ಕೂಡ ಬಾಯಿಗೆ ಬಂದಾಗ ಮಾತಾಡಬಹುದು. ನಿನ್ನೆ ನಮ್ಮ JDS ಮುಖಂಡರುಗಳು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ, ಏನೇನೋ ಮಾತಾಡಿದ್ದಾರೆ. ಅವಶ್ಯಕತೆ ಇಲ್ಲ. ನೋಡಿ, ಅಭಿವೃದ್ಧಿ ವಿಚಾರ ಮಾತಾಡಿ. ನಾವು ಇಂಥ ಸಾಧನೆ ಮಾಡಿದ್ದೀವಿ 25 ವರ್ಷದಿಂದ, ನೀವು ಮಾಡಿ, ಏನ್ ಮಾಡ್ತಾ ಇದ್ರಿ ಅಂತ ಕೇಳಿ, ನಾವು ಅದಕ್ಕೆ ತಲೆ ಬಗ್ಗಿಸ್ತೀವಿ. ನಾವು ಅಭಿವೃದ್ಧಿ ಮಾಡಿಲ್ಲ, ನಾವು ತಲೆ ಬಗ್ಗಿಸ್ತೀವಿ. ಅದನ್ನ ಬಿಟ್ಬಿಟ್ಟು ನೀವು ಅಭಿವೃದ್ಧಿ ಮಾಡೋ ವಿಚಾರಕ್ಕೆ ನೀವು ಊಹಾಪೋಹಗಳನ್ನ ಮಾತಾಡುವಂಥದ್ದು ಅವಶ್ಯಕತೆ ಇಲ್ಲ. ನಿಖಿಲ್ ಅವರೇ, ನೀವು ಇದೇ ರೀತಿ ಮಾತಾಡೋದಾದ್ರೆ ನಾವು ಅವರೆಲ್ಲ ಗೆರವ್ ಹಾಕೋದು. ನಾವು ನಿಖಿಲ್ ಕುಮಾರಸ್ವಾಮಿಗೆ ನಾವು ಬಿಡೋದಿಲ್ಲ. ಈ ತಾಲೂಕಿನ ಜನ, ಈ ಸ್ವಾಭಿಮಾನಿ ಮಣ್ಣಿನ ಜನ, ಈ ರಾಮನಗರ ತಾಲೂಕಿನ ಜನ ನಾವು ಬಿಡೋದಿಲ್ಲ. ನಿಖಿಲ್ ಕುಮಾರಸ್ವಾಮಿನ ನಾವು ಗೆರವ್ ಹಾಕ್ತಿವಿ ರೀ, ನಾವು ಗೆರವ್ ಹಾಕ್ಬೇಕು. ಇದು ಎಚ್ಚರಿಕೆಯಿಂದ ಕೊಡ್ತಾ ಇದೀವಿ. ಇದನ್ನ ನಿಖಿಲ್ ಕುಮಾರಸ್ವಾಮಿ ತಿಳ್ಕೋಬೇಕಾಗುತ್ತೆ. ಸರ್, ಧಮಕಿ ಅಲ್ಲ, ಜೀವ ಬೆದರಿಕೆ ಅಲ್ಲ. ಅವರು ಕೂಡ ನಮ್ಗೆ ಹೇಳಿದಾರೆ ನಮ್ಮ ಸಾಹೇಬ್ರ ಬಗ್ಗೆ, ನಾವು ಗೆರವ್ ಹಾಕ್ಬಿಡ್ತೀವಿ ಅಂತ. ನಾವು ಅದೇ ರೀತಿ ಗೆರವ್ ಹಾಕ್ತಿವಿ. ಈಗ ಅಟ್ಯಾಕ್ ಪ್ರಶ್ನೆ ಅಲ್ಲ ರೀ. ಮಾತಾಡಿದ್ರೆ ನಡುವಲ್ಲಿ ಅಟ್ಯಾಕ್ ಆಗೋದು ಸತ್ಯ. ಯಾವ ಹಳ್ಳಿಲೂ ಸಹ ಬಿಡೋದಿಲ್ಲ ಹೊಡಿಕೆ.